ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದ್ಯೋದ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ಬಂದು ಸ್ಪೆಷಲಿ ನಮ್ಮ ಥರ್ಡ್ ಸೆಮ್ ಸ್ಟೂಡೆಂಟ್ಸಿಗೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಎಕ್ಸಾಮ್ಸ್ ಅನ್ನೋದು ತುಂಬಾನೇ ಹತ್ರ ಇದೆ. ಅದಾದ್ಮೇಲೆ ಟೈಮ್ ಟೇಬಲ್ ನೋಡಿದ್ರೆ ಓ ಮೈ ಗಾಡ್ ಏನದು, ಒಂದೊಂದು ಎಕ್ಸಾಮ್ಗೆ ಒಂದೊಂದೇ ಡೇ ಗ್ಯಾಪು. ಸೊ ನನಗೆ ಮೈ ಗಾಡ್ ದಿಸ್ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ ಆರ್ ಸೋ ಪ್ರೆಷರೈಸ್ಡ್ ಅಂತ ಅನ್ಕೊಂತೀನಿ. ಸೊ ಪರವಾಗಿಲ್ಲ ಗೈಸ್, ಫಸ್ಟ್ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಪ್ರಿಪೇರ್ ಆಗಿ. ಓಕೆ, ನಿಮ್ಗೆ ಟೆನ್ಷನ್ ಇದೆ, ನನ್ಗೆ ಅರ್ಥ ಆಗುತ್ತೆ ಹಂಗಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೇನೆಲ್ಲ ತಲೆಗೆ ಹೋಗುತ್ತಾ? ಇಲ್ಲ. ಆ ಟೆನ್ಷನಲ್ಲಿ ಹೇಳ್ಬೇಕು ಅಂದ್ರೆ ನೀವೇನು ಓದಿದ್ರು ತಲೆಗೆ ಹೋಗಲ್ಲ. ಬರೀ ಓ ಮೈ ಗಾಡ್ ಟೈಮ್ ಕಡಿಮೆ ಇದೆ ಅಂತಾನೆ ಅನ್ಸುತ್ತೆ, ಬಿಟ್ರೆ ತಲೆಗೆ ಏನು ಹೋಗಲ್ಲ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ಸ್. ಸೊ ಸ್ಟೂಡೆಂಟ್ಸು ಮೆಸೇಜ್ ಆಗ್ತಿದ್ರು, ಅಕ್ಕ ನನಗೆ ಈ ಥರ ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಬಂದಿದೆ, ಸೊ ನಾನು ಎಕ್ಸ್ಟರ್ನಲ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಏನು ಮಾಡಬೇಕು, ನಾನು ಏನು ಓದಬೇಕು, ಸೊ ಏನಾದರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಲಿ ಈ ಥರ ಪ್ರೊವೈಡ್ ಮಾಡಿ ಅಂತ ಹೇಳ್ತಿದ್ರು. ಸೊ ಇದನ್ನೆಲ್ಲ ನೋಡಿ ಸ್ಟೂಡೆಂಟ್ ಸಿಚುವೇಶನ್ಸ್ನ ಅರ್ಥ ಮಾಡಿಕೊಂಡು, ಸೊ ನಾವು ಈ ಸತಿ ಹೆಂಗೆ ಫಿಫ್ತ್ ಸೆಮ್ ಸ್ಟೂಡೆಂಟ್ಸಿಗೆ ಕಂಪ್ಲೀಟ್ ಆಗಿ ಅವರ ಒಂದು ಎಕ್ಸಾಮ್ ಜರ್ನಿ ಆಗೋವರೆಗೂ ಕೂಡ ಅವ್ರಿಗೆ ಪ್ರತಿ ಮಾಡ್ಯೂಲ್ಗೂ ಕೂಡ ಒಂದೊಂದು ಏನಂತಾರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಲಿ ಮತ್ತು ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ಕೊಡೋದಾಗಲಿ. ಸೊ ಈ ಥರ ಆಯಿತು. ಅದು ಅದೇ ಥರ ನಿಮಗೂ ಕೂಡ ಕಂಪ್ಲೀಟ್ ಗೈಡೆನ್ಸ್ ಅನ್ನೋದು ಕೊಡ್ತೀವಿ ಎಲ್ಲ ಸಬ್ಜೆಕ್ಟ್ಗೂ. ಲೈಕ್ ಇಟ್ ಕ್ಯಾನ್ ಬಿ ಮ್ಯಾಥ್ಸ್, DSA, ಊಪ್ಸ್ ಆಗಿರಲಿ, OS ಆಗಿರಲಿ, ಎಲ್ಲ ಸಬ್ಜೆಕ್ಟ್ಗೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸು, ಕ್ವೆಶನ್ಸು ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಎಕ್ಸ್ಪ್ಲನೇಷನ್ಸು ಮತ್ತು ರಿಟರ್ನ್ ನೋಟ್ಸು ಈ ಥರ ನಿಮಗೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಡೋಂಟ್ ವರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ಸ್ ಕಂಪ್ಲೀಟ್ಲಿ. ಒಂದೇನು ಹೇಳ್ತೀನಿ ಅಂದರೆ, ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಬಂದಿದ ತಕ್ಷಣ ಅಲ್ಲಿಗೆ ಗೇಮ್ ಓವರ್ ಅಲ್ಲ, ಓಕೆನಾ. ಎಕ್ಸ್ಟರ್ನಲ್ ಎಕ್ಸಾಮ್ನ ನೀವು ಚೆನ್ನಾಗಿ ಮಾಡಿಕೊಂಡ್ರೆ ಅಲ್ಲಿ ಇಂಟರ್ನಲ್ ಮಾರ್ಕ್ಸ್ ಹೋಗಿರೋದು ಕೂಡ ಇಲ್ಲಿ ನಾವು ಕವರ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಡೋಂಟ್ ವರಿ. ಆ ಥರ ಒಂದು ಸಿಚುವೇಶನ್ ಇದ್ದರೆ ನಮ್ಮ ಒಂದು ಏಮ್ ಏನಾಗಿರಬೇಕು ಅಂದರೆ, ಈ ಸತಿ ಹೆಂಗಾದರೂ ಮಾಡಿ ನಮ್ಮ ಒಂದು ಎಕ್ಸ್ಟರ್ನಲ್ಸ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದು. ಸೊ ಗೈಸ್, ಏನು ಏನು ಗೈಸ್ ಅದು, ಲೈಕ್ ಒನ್ ಎಕ್ಸಾಮಿಗೆ ಒನ್ ಡೇ ಗ್ಯಾಪ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಏನಂತೀರ, ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ನಾವು ಈ ಥರ ಸಿಚುವೇಶನ್ಸ್ ಇದ್ದಾಗ, ಓಕೆ. ಬಟ್ ಡೋಂಟ್ ವರಿ. ಮತ್ತೆ ಏನಂದರೆ, ಅಷ್ಟು ಬೇಗ ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ರಿಲ್ಯಾಕ್ಸ್ ಆಗಿರಿ, ಕೂಲ್ ಆಗಿರಿ, ಓಕೆನಾ. ಆಮೇಲೆ ಈ ಒಂದು ಸಿಚುವೇಶನಲ್ಲಿ ತುಂಬ ಪ್ರೆಷರ್ ತಗೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ನೀವೇನು ಎಲ್ಲ ಓದೋಕ್ಕೆ ಹೋಗಬೇಡಿ. ಸೊ ನಿಮಗೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದು ನಾನೇನೋ ಒಂದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋದರೆ ನೀವು ಕಂಪ್ಲೀಟಾಗಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದರೆ ನೀವು ಸಿಲೆಬಸ್ನ ಕವರ್ ಮಾಡಿ, ಲೈಕ್ ಹೋಲ್ ಟೆಕ್ಸ್ಟ್ ಬುಕ್ನ ಕವರ್ ಮಾಡಿ. ಸೊ ಇಲ್ಲ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅಂದರೆ, ಸೊ ಡೋಂಟ್ ಗೋ ಫಾರ್ ಕವರಿಂಗ್ ದ ಎಂಟೈರ್ ಸಿಲೆಬಸ್ ಅಂತಂದರೆ ಎಂಟೈರ್ ಟೆಕ್ಸ್ಟ್ ಬುಕ್. ಸೊ ಏನಂದರೆ, ಗೈಡೆನ್ಸ್ನ ಫಾಲೋ ಮಾಡಿ, ಲೈಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಪ್ರೊವೈಡ್ ಮಾಡ್ತೀವಲ್ವಾ, ಅದನ್ನು ನೀಟಾಗಿ ಓದಿ. ಕೊಡುವಂಥ PDF ಅಲ್ಲಿ ಯಾವುದೇ ಒಂದು ಕ್ವೆಶನ್ಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಲಿಟ್ರಲಿ ಏನಂತೀರ, ನಿಮಗೆ ಲಾಸು ಅಷ್ಟೇ, ಓಕೆನಾ. ಕೊಡುವಂಥ PDF ಅಲ್ಲಿ ರಿಟರ್ನ್ ನೋಟ್ಸಲ್ಲಿ ಯಾವುದೇ ಕ್ವೆಶನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇಷ್ಟನ್ನು ಹೇಳ್ತೀನಿ. ಸೊ ಬಿಕಾಸ್ ದಿಸ್ ವಾಸ್ ಅ ಮಿಸ್ಟೇಕ್ ವಿಚ್ ವಾಸ್ ಡನ್ ಬೈ ದ ಫಿಫ್ತ್ ಸೆಮ್ ಸ್ಟೂಡೆಂಟ್ ಸ್ಟಾರ್ಟಿಂಗಲ್ಲಿ. ಸೊ ಏನು ಅಂತ ಅಂದರೆ, ವೆನ್ ವಿ ಪ್ರೊವೈಡೆಡ್ ದ PDF, ಸೊ ಅದರಲ್ಲೂ ಕೂಡ ಸೆಲೆಕ್ಟಿವ್ ಆಗಿ ಓದಿದ್ರು. ಸೊ ಅದರಿಂದ ಒಂದು ಎಕ್ಸಾಮ್ ಅನ್ಕೊಂತೀನಿ ಚೆನ್ನಾಗಿ ಆಗಲಿಲ್ಲ. ಸೊ ಬಟ್ ಆಫ್ಟರ್ ದಟ್ ಆ ಒಂದು PDF ಮೇಲೆ ಡಿಪೆಂಡ್ ಆದಾಗ ದೇ ಗಾಟ್ ಎಂಟೈರ್ಲಿ ಫುಲ್ ಮಾರ್ಕ್ಸ್. ಸೊ ಈವನ್ ಯು ಹ್ಯಾವ್ ಸೀನ್ ದ ಫೀಡ್ಬ್ಯಾಕ್, ಐ ಗೆಸ್. ಸೊ ಡೋಂಟ್ ವರಿ, ನಿಮಗೂ ಕೂಡ ಅದೇ ರೀತಿ ವಿಡಿಯೋ ಲೆಕ್ಚರ್ಸು, ಅದೇ ರೀತಿ PYQಸ್ನ ನಾವು ರಿಟರ್ನ್ ನೋಟ್ಸ್ ಮುಖಾಂತರ ಮಾಡಿ ಕೊಡ್ತೀವಿ ಮತ್ತು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆಮೇಲೆ ಟೈಮ್ ತುಂಬಾ ಕಡಿಮೆ ಇದೆ. ಸೊ ನೀವು ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು, ಲೈಕ್ ನಂದು ಇಂಟರ್ನಲ್ಸ್ ಕಡಿಮೆ ಬಂದ್ಬಿಡ್ತು, ನಂಗೆ ಟೈಮ್ ತುಂಬ ಕಡಿಮೆ ಇದೆ, ನನಗೆ ಸಿಲೆಬಸ್ ತುಂಬ ಜಾಸ್ತಿ ಅನ್ನಿಸ್ತಿದೆ, ಆಹಾ, ಈ ಥರ ಎಲ್ಲ ತಲೆಯಿಂದ ತೆಗ್ದಾಕಿ ಫಸ್ಟ್ ಆಫ್ ಆಲ್, ಓಕೆನಾ. ಸೊ ಡೋಂಟ್ ವರಿ ಗೈಸ್, ವಿ ವಿಲ್ ಡೂ ಅವರ್ ಬೆಸ್ಟ್. ಸೊ ನಾವು ನಮ್ಮ ಕಡೆಯಿಂದ ಎಫರ್ಟ್ಸ್ ಹಾಕ್ತೀವಿ, ಅದೇ ಥರ ನೀವು ಕೂಡ ಅದೇ ಒಂದು PDF ಆಗಲಿ ರಿಟರ್ನ್ ನೋಟ್ಸ್ ಆಗಲಿ ಓದಿ. ಡೋಂಟ್ ವರಿ ಗೈಸ್, ವೆನ್ ಎವ್ರಿಥಿಂಗ್ ಈಸ್ ರೆಡಿ. ಇವಾಗ ನೀವೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಹುಡ್ಕೋದು, ನೀವೇ ಆನ್ಸರ್ ಬರೆಯೋದಕ್ಕೆ, ಸೊ ಇದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ವೆನ್
ವೆನ್ ಎವ್ರಿಥಿಂಗ್ ಇಸ್ ರೆಡಿ, ಸೊ ನೀವು ಬರೀ ಓದಬೇಕು ಅಂತ ಇದ್ದಾಗ ಆರಾಮಾಗಿ ಸ್ಕೋರ್ ಮಾಡ್ಬೋದಲ್ವಾ? ಸೊ ಥಿಂಕ್ ಲೈಕ್ ದಟ್. ಸೊ ನಿಮಗೆ ಕಾನ್ಸೆಪ್ಟು ಅದ್ರ ಕ್ಲಿಯರ್ ಆಗತ್ತೆ. ಅದಾದ್ಮೇಲೆ ನೀವು ಎಕ್ಸಾಮ್ಸ್ ಕೂಡ ಚೆನ್ನಾಗಿ ಮಾಡ್ತೀರಾ ಅಷ್ಟೇ. ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ಸ್ ಗೈಸ್. ನಾವು ಲಾಸ್ಟ್ ಎಕ್ಸಾಮ್ವರೆಗೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಸೊ ಸ್ಟೇ ಫೋಕಸ್ಡ್, ಓಕೆನಾ? ವೀಡಿಯೋಸ್ನ ಫಾಲೋ ಮಾಡಿ, ಆಮೇಲೆ ನೋಟ್ಸ್ನ ಫಾಲೋ ಮಾಡಿ, ಅವಾಗವಾಗ ರಿವೈಸ್ ಮಾಡ್ತಾ ಇರಿ. ಸೊ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಓಕೆನಾ? ಡೋಂಟ್ ವರಿ. ಆಮೇಲೆ ನಾನು ಇನ್ನೊಂದ್ರ ಬಗ್ಗೆ ಮಾತಾಡಬೇಕು. ಏನು ಅಂತ ಅಂದರೆ, ಇವಾಗ ಎಕ್ಸಾಮ್ಸ್ ಬರೀತಾರೆ, ಓಕೆನಾ? ಇವಾಗ ಕೆಲವೊಂದು ಸ್ಟೂಡೆಂಟ್ಸು, ಡಿಡ್ ಯು ಥಿಂಕ್ ಲೈಕ್ ಕೆಲವೊಬ್ರಿಗೆ ಎಲ್ಲ ಗೊತ್ತು, ಬಟ್ ಆದರೂ ಕಡಿಮೆ ಮಾರ್ಕ್ಸ್ ಬರುತ್ತೆ, ಅಥವಾ ಆದರೂ ಫೇಲ್ ಆಗ್ತಾರೆ. ಯಾಕೆ ಈ ಥರ ಯಾಕಾಗತ್ತೆ ಅಂತ ಅಂದರೆ, ಅವರು ನೀಟಾಗಿ ಬರೆಯಲ್ಲ ಮೀನ್ಸ್ ದೇ ವೋಂಟ್, ಏನಂತೀರಾ, ರೆಪ್ರೆಸೆಂಟೆಡ್ ಪ್ರಾಪರ್ಲಿ ಪೇಪರ್ನ. ಅವರಿಗೆ ಗೊತ್ತು, ಅದು ಅವ್ರಿಗೆ ಗೊತ್ತು, ಬಟ್ ಇನ್ವಿಜಿಲೇಟರಿಗೆ ಏನಂದ್ರೆ ಅವರು ಆನ್ಸರ್ಸ್ನ ನೋಡ್ತಾರೆ, ಯಾವ ಥರ ರೆಪ್ರೆಸೆಂಟ್ ಮಾಡಿದ್ದೀರಾ, ದಟ್ ಡಿಪೆಂಡ್ಸ್ ಅ ಲಾಟ್, ಓಕೆನಾ? ಸೊ ಯಾವತ್ತೂ ಅಷ್ಟೇ, ನೀವು ಒಂದು ಪೇಪರ್ನ ಬರೀತಿದ್ದೀರಾ ಅಂತ ಅಂದರೆ, ಫಸ್ಟು ಏನೇ ಕ್ವೆಶನ್ ಕೊಟ್ಟಿದ್ರು ಡೆಫಿನೇಷನಿಂದ ಸ್ಟಾರ್ಟ್ ಮಾಡಿ, ಓಕೆನಾ? ಅದಕ್ಕೇನಾದರೂ ಒಂದು ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ನ ನೀಟಾಗಿ ರೆಪ್ರೆಸೆಂಟ್ ಮಾಡಿ. ಇನ್ನೊಂದು ಗೊತ್ತಾ, ಅಕಸ್ಮಾತ್ ಯಾವುದಾದ್ರೂ ಒಂದು ಕ್ವೆಶನಿಗೆ ಡಯಾಗ್ರಾಮ್ ಇದೆ ಅಂತ ಅಂದರೆ, ಆ ಒಂದು ಕ್ವೆಶನ್ನ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಜನ ಇನ್ವಿಜಿಲೇಟರ್ಸು ನೀವು ಮಾಡಿರೋಂಥ ಡಯಾಗ್ರಾಮು ಚೆನ್ನಾಗಿದ್ದರೆ, ಅವರು ಮುಂದೆ ನೀವು ಬರ್ದಿರೋಂಥ ಆನ್ಸರ್ಸ್ ನೋಡೋಕ್ಕೆ ಹೋಗಲ್ಲ. ದಿಸ್ ಇಸ್ ಅ ರಿಯಲ್ ಫ್ಯಾಕ್ಟ್, ಓಕೆ? ಇದ್ದೇ ಫ್ಯಾಕ್ಟು. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ, ಇವಾಗ ಡಯಾಗ್ರಾಮ್ ಕರೆಕ್ಟ್ ಆಗಿದ್ರೆ ಆ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ದೇ ವೋಂಟ್ ಸಿ ದ ಎಕ್ಸ್ಪ್ಲನೇಷನ್ ಇಟ್ ಸೆಲ್ಫ್. ಆಮೇಲೆ ಅವಾಗವಾಗ ನೀವು ಒಂದೊಂದು ಕ್ವೆಶನ್ಗೂ ಕೂಡ ನಿಮಗೆ ಏನಾದರೂ ಕೀವರ್ಡ್ಸ್ ಇದೆ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ ನೀಟಾಗಿ ಬರೀರಿ ಅಂತ ಅಂದಿದ ತಕ್ಷಣ ನೀವು ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀರಿ ಅಂತ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳ್ತಿಲ್ಲ. ಸೊ ನೀಟಾಗಿ ರೆಪ್ರೆಸೆಂಟ್ ಮಾಡಿ, ಓಕೆನಾ? ಆಮೇಲೆ ಯಾವುದೇ ಕ್ವೆಶನ್ ಕೂಡ ಬ್ಲ್ಯಾಂಕ್ ಆಗಿ ಬಿಡಬೇಡಿ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಇನ್ ರೈಟಿಂಗ್ ಎಕ್ಸಾಮ್ಸ್, ದಟ್ ಎಸ್ಪೆಷಲಿ ಇನ್ VTU. ಸೊ ಏನು ಅಂತಂದ್ರೆ, ನಿಮಗೆ ಗೊತ್ತಿರೋಂಥ ಮಾಡ್ಯೂಲ್ಸ್ ಎಲ್ಲ ಫಸ್ಟ್ಗೆ ಬರೀರಿ, ಗೊತ್ತಿರೋಂಥ ಕ್ವೆಶನ್ಸ್ ಎಲ್ಲ ಫಸ್ಟ್ಗೆ ಬರೀರಿ. ಆಮೇಲೆ ಎಸ್ಪೆಷಲಿ ಫಸ್ಟ್ 2 ಮಾಡ್ಯೂಲ್ಸ್ ಇರುತ್ತಲ್ಲ, ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕ್ಸಾಮಿನೇಷನ್. ಹೇಳಬೇಕು ಅಂದರೆ, ನೀವು ಫಸ್ಟ್ 2 ಮಾಡ್ಯೂಲ್ಸ್ ನೀಟಾಗಿ ಬರೆದ್ರಿ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಒಂದು ಇಂಪ್ರೆಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇನ್ವಿಜಿಲೇಟರಿಗೆ. ಸೊ ನೆಕ್ಸ್ಟ್ ಮಾಡ್ಯೂಲಲ್ಲಿ ನೀವು ಏನೇ ಬರ್ದಿದ್ರು ಮೀನ್ಸ್ ಆ ರಿಲೇಟೆಡ್ ಕಂಟೆಂಟ್ ಏನೇ ಬರ್ದಿದ್ರು, ಕೆಲವೊಂದು ಪಾಯಿಂಟ್ಸು ಮಿಸ್ ಆಗಿರ್ಬೋದು. ಲೈಕ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದಾಗ, ಆಮೇಲೆ ನಿಮ್ಮ ಒಂದು ಆನ್ಸರ್ ನೋಡಿದಾಗ ಕೆಲವೊಂದು ಪಾಯಿಂಟ್ಸ್ ಆಗಲಿ ಏನಾದರೂ ಮಿಸ್ ಆಗಿರ್ಬೋದು. ಅಂಥ ಸಿಚುವೇಶನ್ನಲ್ಲಿ ಆ ಇನ್ವಿಜಿಲೇಟರು ಮಾರ್ಕ್ಸ್ನ ಕಟ್ ಮಾಡಲ್ಲ. ಯಾಕಂದರೆ ಅವರು ನೋಡೋಕ್ಕೆ ಹೋಗಲ್ವಲ್ಲ. ಇವಾಗ ನಿಮ್ಮ ಫಸ್ಟ್ 2 ಮಾಡ್ಯೂಲ್ಸಲ್ಲೇ ನಿಮ್ಮ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಯಿತು ಅಂದರೆ, ನೆಕ್ಸ್ಟ್ ಮಾಡ್ಯೂಲ್ಸಲ್ಲಿ ಅವರು ನೋಡೋದು ತುಂಬಾ ಕಡಿಮೆ. ಸೊ ನನ್ನ ಒಂದು ಸಜೆಷನ್ ಏನು ಅಂದರೆ, ಯಾರು ಅಷ್ಟೇ ಫಸ್ಟ್ 2 ಮಾಡ್ಯೂಲ್ಸ್ ಈಸಿನೇ ಇರುತ್ತೆ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಬೇಕಾದರೆ ನೀವು ಲಾಸ್ಟ್ ಮಾಡ್ಯೂಲ್ ಮೇಲೆ ನೋಡ್ಕೊಂಡು ಹೋಗಿ ಅದನ್ನೇ ಕೂಡ ಬರೆದ್ರೂ ಕೂಡ ಅವ್ರು ಕೊಡ್ತಾರೆ. ಸೊ ದಿಸ್ ಇಸ್ ವಾಟ್ ಫ್ಯಾಕ್ಟ್ ಅಂತ ಹೇಳ್ತಾರೋ, ಮತ್ತೊಂದು ಏನೋ ಹೇಳ್ತಾರೋ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಹೌ ದ ಇನ್ವಿಜಿಲೇಟರ್ ಮೈಂಡ್ ಸೆಟ್ ವರ್ಕ್ಸ್, ಓಕೆ? ಇವಾಗ ಮಿಕ್ಕಿರೋ ಅಂಥ ಡೇಸ್ ಇದೆಯಲ್ವಾ, ಇದು ನಿಮ್ಮ ಒಂದು ಈ ಸೆಮಿಸ್ಟರ್‌ದು ಡೆಸ್ಟಿನಿ ಇತ್ತಲ್ಲ, ಅದು ಡಿಸೈಡ್ ಆಗತ್ತೆ. ಸೊ ಯಾವುದೇ ರೀತಿ ಕ್ವಿಟ್ ಮಾಡಕ್ಕೆ ಹೋಗ್ಬೇಡಿ, ಗಿವ್ ಅಪ್ ಅಂತೂ ಮಾಡಲೇಬೇಡಿ. ಲೈಫಲ್ಲೇ ಗೈಸ್ ಗಿವ್ ಅಪ್ ಅನ್ನೋ ವರ್ಡ್‌ನ ನೀವು ತೆಗ್ದಾಕ್ಬಿಡಿ. ಸೊ ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡಿ, ಮತ್ತು ಯಾವುದೇ ರೀತಿ ಪ್ಯಾನಿಕ್ ಆಗಬೇಡಿ, ಓಕೆನಾ? ಟ್ರಸ್ಟ್ ದ ಪ್ರೋಸೆಸ್, ಫಾಲೋ ದ ಲೆಕ್ಚರ್ಸ್, ರಿವೈಸ್ ಸ್ಮಾರ್ಟ್‌ಲಿ. ಆಮೇಲೆ ಇದೇ ಥರ ಸಿಚುವೇಶನು ನಿಮ್ಮ ಒಂದು ಸೀನಿಯರ್ಸ್ ಲೈಕ್ ಅಂದರೆ, ಇವಾಗ ನೀವು ಥರ್ಡ್ ಸೆಮ್ ಅಂದರೆ, ಇವಾಗ ನೀವು ಫಿಫ್ತ್ ಸೆಮ್ಮಲ್ಲಿ ಇರ್ತೀರಲ್ಲ, ಅವರಿಗೆ ಫಸ್ಟ್ ಸೆಮ್ಮಲ್ಲೇ ಈ ಥರ ಆಗೋಗ್ಬಿಟ್ಟಿತ್ತು ಗೊತ್ತಾ? ಅವರಿಗೆ ಫಸ್ಟ್ ಸೆಮ್ಮಲ್ಲೇ ಒಂದೊಂದು ಎಕ್ಸಾಮ್ಗೆ ಒಂದೊಂದೇ ಡೇ ಗ್ಯಾಪ್ ಇತ್ತು. ಸೊ ಇದೇ ರೀತಿ ಅವರು ಕೂಡ ಸಿಚುವೇಶನ್ನ ಫೇಸ್ ಮಾಡಿದರು. ಸೊ ಡೋಂಟ್ ವರಿ. ಆಮೇಲೆ ಈ ಥರ ಇದ್ದಾಗ ಅಂದರೆ, ಒಂದೊಂದು ಎಕ್ಸಾಮಿಗೆ ಒಂದೊಂದೇ ಗ್ಯಾಪ್ ಇದ್ದಾಗ, ಈ ಥರ ಒಂದು ಸಿಚುವೇಶನಲ್ಲಿ ಅವರು ಪೇಪರು ಕೂಡ ಅಷ್ಟೇ ಈಸಿಯಾಗಿ ಕೊಡ್ಬೋದು, ಓಕೆನಾ? ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಆಮೇಲೆ ನಿಮಗೂ ಕೂಡ ಇದೇ ಥರ ನಿಮಗೆ ಲೆಕ್ಚರ್ ವಿಡಿಯೋಸ್ ಸಿಗ್ತಾ ಹೋಗುತ್ತೆ. ಸೊ ಡೋಂಟ್ ವರಿ ಅಷ್ಟೇ ಹೇಳೋಕ್ಕಾಗತ್ತೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಕಂಪ್ಲೀಟ್ಲಿ, ಓಕೆನಾ? ನಮ್ಮ ಕಡೆಯಿಂದ ನಾವು ಏನು ಮಾಡಬೇಕು, ಎಷ್ಟು ಎಫರ್ಟ್ಸ್ ಹಾಕಬೇಕು ನಿಮಗೋಸ್ಕರ, ಅಷ್ಟೆಲ್ಲ ನಾವು ಮಾಡ್ತೀವಿ. ಸೊ ದ ಥಿಂಗ್ ಇಸ್ ಯು ಹ್ಯಾವ್ ಟು
ಅದೇ ಥರ ನೀವು ಕಲಿಬೇಕು, ಹೋಗಿ ಎಕ್ಸಾಮ್ ಬರಿಬೇಕು. ಆಮೇಲೆ ಎಕ್ಸಾಮ್ ಬರ್ದು ನೀಟಾಗಿ ಪಾಸ್ ಆಗ್ತೀರಿ ಮತ್ತೆ ಏನಂತೀರ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂತು ಅಂತ ನೀವು ಹೇಳ್ತೀರಲ್ವಾ ಬಂದು ವಾಪಸ್ಸು ಅದಕ್ಕಿಂತ ಜಾಸ್ತಿ ಯಾವುದು ಬೇಡ ಗೈಸ್. ಓಕೆನಾ? ಸೊ ಹಿಂಗೆ ಹೇಳ್ತಾ ಸೊ ಆಲ್ ದ ಬೆಸ್ಟ್. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.